ನಮ್ಮ KN ರಾಜಣ್ಣನವರನ್ನ ಯಾವುದೇ ಒಂದು ನೋಟಿಸನ್ನು ನೀಡದೆ ಅದರ ಕಾರಣವನ್ನು ಕೇಳದೆ ರಾತ್ರೋರಾತ್ರಿ ಏನು ಕಾಂಗ್ರೆಸ್ ಹೈಕಮಾಂಡ್ ಅವರು ಸಚಿವ ಸ್ಥಾನದಿಂದ ವಜಾ ಮಾಡಿರದೆ ಇದನ್ನ ನಾಯಕ ಸಮಾಜಕ್ಕೆ ಒಂದು ದೊಡ್ಡ ಅನ್ಯಾಯವನ್ನು ಇವತ್ತು ಮಾಡಿದೆ. ಇದರಿಂದ ಇವತ್ತು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಅವರ ಒಂದು ಹೈಕಮಾಂಡ್ ಅವರ ಧೋರಣೆ ಏನು ಅನ್ನತಕ್ಕಂಥದ್ದನ್ನ. ಏನು ಇವತ್ತು KN ರಾಜಣ್ಣನವರು ಏನು ಎರಡು ಕಾರಣಗಳಿಂದ ಅವರನ್ನು ತೆಗೆದಿರ್ತಕ್ಕಂಥದ್ದು. ಏನು ಇವತ್ತು ಈ ರಾಜ್ಯದಲ್ಲಿ ಪ್ರಬಲವಾಗಿರ್ತಕ್ಕಂಥ ನಾಯಕ ಸಮಾಜ ಇದುವರೆಗೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಪಟ್ಟವನ್ನು ಅಲಂಕರಿಸಿಲ್ಲ. ಆದರೆ KN ರಾಜಣ್ಣನವರು ಏನು ಇವತ್ತು KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ರು, ಈ ಆಕಾಂಕ್ಷಿಯಾಗಿ ಏನು ಒಂದು ನನಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರವನ್ನು ತರ್ತೇನೆ ಅಂತಕ್ಕಂಥ ಒಂದು ಮಾತುಗಳನ್ನು ಹಲವು ಮಾಧ್ಯಮಗಳ ಮುಖಾಂತರ ಹೇಳಿದರು. ಏನಾದರೂ ಒಂದು ವೇಳೆ ವಾಲ್ಮೀಕಿ ಸಮಾಜದ KN ರಾಜಣ್ಣನವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇವರು ಮುಖ್ಯಮಂತ್ರಿ ಆಗ್ತದೆ, ವಾಲ್ಮೀಕಿ ಸಮಾಜಕ್ಕೆ ಅಧಿಕಾರ ಕೊಟ್ಟರೆ ಇವರು ದೊಡ್ಡ ಮಟ್ಟದಲ್ಲಿ ಅಧಿಕಾರವನ್ನು ನಡೆಸಿ ಜನಸಾಮಾನ್ಯರಿಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ, ಜೊತೆಗೆ ಸಿದ್ದರಾಮಯ್ಯನವರ ಒಂದು ಪರಮಾಪ್ತರಾಗಿರ್ತಕ್ಕಂಥ KN ರಾಜಣ್ಣನವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ರೆ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಗಳನ್ನು ಹೊಡಿಬಹುದು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇವತ್ತು KN ರಾಜಣ್ಣನವರನ್ನ ಉದ್ದೇಶಪೂರ್ವಕವಾಗಿ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಅನ್ಯಾಯ ಮಾಡಿದಲ್ದೇನೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸಮಾಜವನ್ನು ತುಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೇ ಸ್ವಪಕ್ಷದವರು ಒಂದು ಅನ್ಯಾಯವನ್ನು ಮಾಡಿಕೊಂಡು ಹುನ್ನಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ಇವತ್ತು ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ತೀವ್ರತರವಾಗಿ ಖಂಡಿಸ್ತಾ ಇದ್ದೇವೆ.